ಯಾರದು? ಯಾರು? 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 ಯಾರದು ಅಳಕತ್ತಿರೋದು? ಯಾರು ನೀವು? ಅವ್ವ, ಅವ್ವ. ಏನಾಯ್ತು? ಹಾ ರಮ್ಯಾ, ರಮ್ಯಾ ಏನಾಯ್ತು? ರಮ್ಯಾ ಎದ್ದೇಳ. ಏನಾಯ್ತು? ಏನಾಯ್ತು? ಯಾಕ ಯಾಕೆ ಚೀರಾಕತ್ತೈತಿ? ಅವ್ವ, 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 ಈ ರೂಮ್ ತುದಿಗೆ ಯಾವುದೋ ಒಂದು ಹುಡುಗಿ ಅಳಕತ್ತಿದ್ಲವ. ನೋಡಿ ಯಾರಂತ ಕೇಳಿದ್ರೆ ಹೇಳಲಿಲ್ಲ. ಊಟ ಮಾಡು ಅಂತ ಕರೆದಾಗ ಊಟ ಬೇಡ ಅಂತ ಮಕ್ಕೊಂಡೆಲ್ಲ, ಉಪವಾಸ ಮಕ್ಕೊಂಡ್ರೆ ಮತ್ತೆ ನಿದ್ದೆಲಿಂದ ಕರೆಕ್ಟಾಗಿ ಆಗ್ಬೇಕು. ನಿದ್ದೆ ಕರೆಕ್ಟಾಗಿ ಆಗಿಲ್ಲ ಅಂದ್ರೆ ಹಿಂಗೆ ಕನಸ್ಬಿಡ್ತಾವ. ಅಲ್ರಿ, ಹೆಂಗಿತ್ತವ ಅದು ನೋಡಕ? ಈ ಕಣ್ಣಾಗೆಲ್ಲ ರಕ್ತ, ಕೂದಲೆಲ್ಲ ಚೆಲ್ಲೋಡ್ಕೊಂಡಿತ್ತು. ಓ ನೋಡ್ವಾರ ರಮ್ಯಾ, ಅದು ಹೊಸ ಜಾಗ ಅಲ್ಲ, ಹೊಸ ಜಾಗ. ಅದ್ರಾಗೂ ನಿನ್ ರಾತ್ರಿ ಬೇರೆ ಪೂಜೆ ಪುನಸ್ಕಾರ ಹಂಗ ಹಿಂಗ ಅಂತ ಮಾತಾಡಿ ನಿಮ್ಮ ತಲೆ ತಿಂದ್ಬಿಟ್ಟಾಳಲ್ಲ, ಅದಕ್ಕೆ ಹಿಂಗೆ ಕನಸು ಬಿದ್ದಿರೋದಷ್ಟೇ ನಿಂಗೆ, ಬೇರೆ ಏನು ತೊಂದರೆ ಇಲ್ಲ. ಏನ ನಾ ಹೇಳ್ತೀನಲ್ಲ, ಹೆದರ್ಕೋಬೇಡ, ಏನಿಲ್ಲ. ಏನಿಲ್ಲ, ದೇವ್ರ ಹಂಗಾರ ಹಚ್ಕೊಂಡು ಮಕ್ಕೋಟ್. ಹೌದ್ವಾ, ಹೊಸ ಜಾಗ. ನಾನು ಪೂಜೆ ಅದು ಇದಂತ ಮಾತಾಡಿದ್ನಲ್ಲ, ಅದಕ್ಕೆಂದ್ರೆ ಒಂಥರ ಭ್ರಮೆ ಅಂತಾರಲ್ಲ, ಹಳವಂಡ ಆಗಿರ್ಬೇಕದ. ನೀನು ಊಟ ಮಾಡಿ ಮಕ್ಕೊಂಡಿದ್ರೆ ಸಂಪ್ ನಿದ್ದೆ ಹತ್ತಿದ್ರೆ ಇವು ಕನಸಿಗಿಂತ ಎಲ್ಲಿಂದ ಬೀಳ್ತಾವ? ಉಣ್ಣು ಅಂದ್ರೆ ತಲೆ ಹೊಡಿತೈತಿ, ಅದಾಕತಿ ಇದಾಕತಿ ಅಂತೇಳಿ ಹಂಗ ಮಕ್ಕೊಂಡಿ. ನಿನ್ನ ಊಟ ಮಾಡಂದ್ರೆ ಮಾಡ್ಲಿಲ್ಲ, ಅದಕ್ಕೆ ಹಿಂಗಾಗದ. ಅದಕ್ಕೆ ಯಾವತ್ತು ರಾತ್ರಿ ಊಟ ಬಿಟ್ಟು ಮಕ್ಕೋಬಾರ್ದಂತ ಗೊತ್ತನ? ಒಂದೊಂದ್ಸಲ ಊಟ ಬಿಟ್ಟು ಮಕ್ಕೊಂಡ್ರೆ ಆತ್ಮ ಹೊರಗ ಅಡ್ಡಾಡಕ್ ಹೋಗತ್ತಂತೆ. ನಾವು ಉಪವಾಸ ಮಕ್ಕೊಂಡಿದ್ರೆ ಅದಕ್ಕೆ ಅಲ್ಲೇ ಸುಸ್ತಾಗಿ ಬಂದು ವಾಪಸ್ ನಮ್ಮ ದೇಹ ಸೇರೋದೇ ಇಲ್ಲಂತೆ, ಗೊತ್ತನ? ಎಷ್ಟೋ ಜನ ಮಕ್ಕೊಂಡೆಲ್ಲ ಇದಾಕಾರಲ್ಲ, ಮತ್ತೆ ಅದಕ್ಕೆ ಅವೆಲ್ಲ ಆಗದ. ಇವತ್ತ ಕೊಡಿಲ್ಲ ಅಷ್ಟ, ಕುಂದ್ರ ಒಂದು 10 ನಿಮಿಷ ಒಂದು ಗ್ಲಾಸ್ ಹಾಲು ತರ್ತೀನಿ, ಒಟ್ಟು ಕುಡ್ದು ಮಕ್ಕೋ. ಬೇಡ, ನಾವು ಹೊಟ್ಟೆ ಇಸ್ತಿಲ್ಲ, ಮಕ್ಕೊಂತೀನಿ. ಅವ ಏನೋ ಒಂಥರ ಆಗಕತ್ತವ. ಏನಿಲ್ಲವ, ಹೆದರ್ಕೋಬೇಡ, ಏನೈತಿಲ್ಲ, ಏನೂ ಇಲ್ಲ. ಯಾಕೆ? ನಾನೇ ನಿಮ್ಮ ಅಪ್ಪದಾರ. ಅಯ್ಯೋ ದೇವ್ರೆ, ಆಯ್ತು. ನಾಳೆ ಬೆಳಿಗ್ಗೆ, ನಾಳೆ ವಾರ ಶನಿವಾರ, ಚಲೋ ಆತ್ ತಗೋ. ನಾಳೆ ಹೋಗಿ ಹನುಮಪ್ಪನ ಗುಡಿಯಾಗ ಏನು ಒಂದು ತಾಯ್ತ ಕಟ್ಟಿಸ್ಕೊಂಡ್ಬರ್ತೀನಿ ಅಂತ. ಆಯ್ತು, ಮಕ್ಕೋರ. ನಾನು ಇಲ್ಲೇ ಮಕ್ಕೊಲ್ಲೇನ? ಇಲ್ಲೇ ಮಕ್ಕೋ. ಸರಿ ಆತು. ಅಲ್ಲ ಈಕಿನ ನೀನು ಇಲ್ಲೇ ಮಕ್ಕೋ. ಏನು ಶಾಂತ, ನಾನು ಒಬ್ಬನ ಹೋಗಲ್ಲ, ಮಕ್ಕೊಂತೀನಿ. ಪಾಪೇಕ ಹೆದ್ರಾಳಕ್ಕೆ. ಸರಿ ಆಯ್ತು ಹೋರಿ. ಚಿಲ್ಕ ಹಾಕೋಬೇಡ್ರಿ, ಮಕ್ಕೋ. ಏನಿಲ್ಲ, ಮಕ್ಕೋ. ಅಲ್ಲ, ಹಚ್ಚಿಟ್ಟಿ ದೀಪದ ಬಟ್ಲಾನೇ ಇಲ್ಲಲ್ವಾ? ಅಲ್ಲ, ಮನಿ ಬಾಕ್ಲನ್ನ ಹಾಳು ಸುರಿ ಆದೈತಿ. ಅಟ್ಟು ಚಂದ ಕಸ ಗಿಸ ಹೊಡೆದು ಎಲ್ಲ ಸ್ವಚ್ಛ ಮಾಡಿದ್ವಿ, ಒಗಾತ್ ಮಾಡೀನಿ, ಏನೂ ಇಲ್ಲಲ್ಲ ವಾಪಸ್. ಏನ್ರಿ ರೀ? ಏನಮ್ಮರಿಯಾ, ಎದಕ್ಕೆ ಹೋದ್ರತಿ? ರೀ, ಇಲ್ಲಿ ನೋಡ್ರಿ, ಮನಿ ಬಾಕ್ಲ ಎಲ್ಲ ಕಸ ಹೊಡೆದು ಸ್ವಚ್ಛ ಮಾಡಿ ದೀಪ ಹಚ್ಚಿ ಒಗಾತ್ ಮಾಡಿ ಇಟ್ಟಿದ್ದೆ. ನೋಡಿಲ್ಲ, ಹಾಳು ಸುರಿತೈತಿ. ಇನ್ನು ಏನು ಮನ್ಯಾಗ ಯಾರು ಒಕ್ಕಲೇ ಇಲ್ಲ ಅನ್ನರಂಗ, ಮಂದಿನ ಇಲ್ಲ ನಾ ಅಂದಿರ್ಬೇಕು. ಇಷ್ಟು ಗಿಡ ಎಲಿ ಸೊಪ್ಪು ಎಲ್ಲ ಅದಾವು, ಮತ್ತು ಹಾಳಿ ಎಲಿ ಇವು ಒಣಗಿದ್ವು, ಇವೆಲ್ಲ ಬೀಳಾರ್ದಂಗೆ ಇರ್ತಾವಂತ ಮಾಡಿ ಏನು ಬೀಳ್ತಾವ? ಅಲ್ರಿ, ರಾತ್ರಿ ಹಚ್ಚಿಟ್ಟಿದ್ದ ದೀಪದ ಬಟ್ಲಾನ ಇಲ್ಲ ನೋಡ್ರಿಲ್ಲೇ. ದೀಪದ ಬಟ್ಲನ? ಅಯ್ಯೋ ದೇವ್ರೆ, ಅದು ಯಾವ್ದಾರ ಹೆಗ್ಣ ಇಲ್ಲ ಇದು ಏನದು ಬೆಕ್ಕಿ ಕೆಳದಾಡಿರ್ಬೇಕು, ಇಲ್ಲ ಎಲ್ಲಾರು ಬಿದ್ದಿರ್ಬೇಕು ನೋಡಿ, ಇಲ್ಲ ಬೇರೆ ಇದ್ದು ತಂದು ಹಚ್ಚು. ಅಯ್ಯೋ ದೇವ್ರೆ, ಏನ್ರಿ? ಸರಿ, ಇದು ಬರ್ರಿ, ಉಪ್ಪಿಟ್ಟು ಮಾಡಿ ಅಂತೀನಿ ಬರ್ರಿ. ಏನು ಆಮೇಲೆ ನಾನು ಆಕಿ ಒಂಚೂರು ಗುಡಿಗೆ ಹೋಗ್ಬರ್ತೀವಿ. ಮಕ್ಕೊಂಡ್ಲಾ ರಾತ್ರಿ ಚಲೋ ತಿಂಗ್ ನಿದ್ದೆ ಮಾಡಿಲ್ಲ? ಇಲ್ಲ ಮಾಡಿದ್ಲ, ಸ್ವಲ್ಪ ಯಾಕ ಬಹಳ ಹೆದರ್ಕೊಂಡಿದ್ಲ. ಈಗ ಹನುಮಪ್ಪನ ಗುಡಿಗೆ ಹೋಗ್ಬರ್ತೀವಿ. ಸರಿ ನಡಿ, ನಂಗೆ ನಾಷ್ಟ ಕೊಡು, ನಾನು ತಿಂದು ಕೆಲ್ಸಕ್ಕೆ ಹೋಗ್ಬೇಕು ಗೊತ್ತಾಕತಿ. ಇಲ್ಲ, ಬಿಡೋದು ಬಿಟ್ಟೆ ಬಂದು ಒಂಚೂರೆಲ್ಲ ಸ್ವಚ್ಛ ಮಾಡಿ. ಇದಕ್ಕೊಂದು ತುಳಸಿ ಗಿಡ ಹಚ್ಬೇಕು. ಈ ಕಟ್ಟಿನ ಸ್ವಲ್ಪ ಸ್ವಚ್ಛಾಗಿ ತೊಳೆದು ಪೇಂಟರ ಹಚ್ಬೇಕು. ತಡಿ ಕೊಟ್ಟು ಹಂಗೆ ಮಾಡ್ತೇನೆ. ಭಾಳ ಹೊಲಸಾಗೈತಿ ಇದು ಕಟ್ಟಿ. ಬಾವಿ, ಓ ಅರ್ಬಿ ಬೇರೆ ಒಯ್ಯಬೇಕು. ಬಾವಿ ಇದನ್ನು ತೊಳೆದು ಸ್ವಚ್ಛರ ಇಟ್ಟಿಲ್ಲಪ್ಪ. ಇದು ನೀರು ಬಳಸ್ಕೊಳಕ ಒಂದು ನಮೂನೆ ಆಕತಿ. ಗಿರ್ಜಕರ, ಏನ್ರಿ? ಶಾಂತಕರ, ಏನಿಲ್ರಿ, ಅದು ಇಲ್ಲಿ ಹನುಮಪ್ಪನ ಗುಡಿ ಎತ್ತಾಗೈತ್ರಿ. ಯಾಕೆ ಹೋಗ್ಬೇಕಾ?
ಹ್ಞೂನ್ರಿಪ್ಪ, ನಿನ್ನೆ ರಾತ್ರಿ ನನ್ನ ಮಗಳಿಗೆ ಬಹಳ ಕೆಟ್ಟ ಕನಸು ಬಿದ್ಬಿಡ್ತಂತ. ಕೆಟ್ಟ ಕನಸು ಬಿದ್ದು ಚೀರ್ಬಿಟ್ಲ. ಹಾಗಾಗಿ ಇಲ್ಲೇ ಒಂಚೂರು ಹನುಮಪ್ಪನ ಗುಡಿ ಕಡೆ ಹೋಗ್ಬರೋಣ ಅಂತ. ಈ ಊರಾಗ ಎಲ್ಲೈತಂತ ನಂಗೆ ಗೊತ್ತಿಲ್ಲ. ಅದಕ್ಕೆ ಒಂಚೂರು ಎಕಡೆ ಐತೆ ಹೇಳ್ತೀರಾ? ಇಲ್ಲ ನಿಮಗೆ ಪುರ್ಸತ್ತಿದ್ರೆ ಒಂಚೂರು ಬರ್ತೀರಾ? ಏನ ಕೆಟ್ಟ ಕನಸು ಬಿತ್ತಂತ? ಏನು ಕನಸು ಅದು? ಇದು ಏನ ಅಂದ್ರಪ್ಪ, ಯಾವ್ದೋ ಹುಡುಗಿ ನಿನ್ ತಾಳಾಕತ್ತಿತ್ತು ಅಂತೇಳಿ ಹೇಳಿದ್ಲಪ್ಪ. ಮಾತಾಡ್ಸಿದ್ರೆ ಮಾತಾಡ್ಲಿಲ್ಲಂತೆ. ಆಕಿಗೆ ಹೊಸ ಜಾಗ, ನೀನು ಇಡೀ ದಿನ ಮನೆ ಬೇರೆ ಸ್ವಚ್ಛ ಮಾಡ್ಯಾಳ. ರಾತ್ರಿ ಊಟ ಮಾಡಂದ್ರೆ ನಂಗೆ ಊಟ ಬೇಡ ಏನು ಬೇಡ ಅಂತ ಹಂಗೆ ಮಕ್ಕೊಂಡ್ಲು. ಅದಕ್ಕೆ ಹಂಗಾಗೈತೆ. ಅಯ್ಯೋ ದೇವ್ರಿ, ಶುರುವಾತ್ ಇವರಿಗೆ. ಏನು ಮಾಡಲಿ, ಹೇಳ್ಬಿಡ್ಲಾ? ಹೇಳ್ತೀನಿ, ನೋಡೋಣ ತಡಿ. ಪೂರ್ತಿ ಹೇಳಲಿಲ್ಲ ಅಂದರೂ ಪಾಪ ಒಂದು ಸ್ವಲ್ಪರ ಹೇಳೋಣ. ಯಾಕೆ ಪಾಪ ಕಂಡು ಇವ್ರ ಸಂಸಾರ ಹಾಳಾಗೋದನ್ನು ನೋಡ್ಬೇಕು. ಶಾಂತಕರ, ನೀವೇನು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ಒಂದು ಮಾತು ಹೇಳ. ಯಾಕೆ ಏನಾಯ್ತು ಹೇಳ್ರಿ, ಅದಕ್ಕೇನಂತೆ? ಶಾಂತಕರ, ಕರೆ ಹೇಳ್ಬೇಕಂದ್ರೆ ಇಲ್ಲಿ ನಿಂತು ಮಾತಾಡೋಕ್ಕೂ ನಂಗೆ ಅಷ್ಟೊಂದು ಅಂಜಿಕೆ ಬಂದಂಗೆ ಆಗತೈತಿ. ಈ ಮನೆ ವಾತಾವರಣ ಅಷ್ಟು ಸರಿ ಇಲ್ಲ. ವಾತಾವರಣ ಸರಿ ಇಲ್ಲ ಅಂದರೆ ಯಾಕ್ರಿ ಗಿರ್ಜಕರ? ಏನಾಯ್ತು? ಯಾಕೆ 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 ಹಿಂಗೆ ಹೇಳಕತ್ತೀರಿ? ಅಲ್ಲ, ಏನಾರ ತೊಂದರೆ ಐತೇನ್ರಿ? ಓಹ್ ಶಾಂತಕರ, ಆಗ್ಲೇ ಎದ್ಬಿಟ್ಟಿರಿ? ಬಂದ್ಲು. ಇದು ಹನುಮಪ್ಪನ ಗುಡಿ ಏನ್ರಿ? ಈ ಬಿಡಾಡಿ ಇಲ್ಲಿ ಯಾಕೆ ನಿಂತಾಳ? ಗಿರ್ಜವ, ಏನು ಅದು? ರೇಣಕರ, ಹನುಮಪ್ಪನ ಗುಡಿ ಬೇಕಂತೆ. ಎಲ್ಲೈತಿ, ನಾವು ಹೋಗ್ಬೇಕಿತ್ತ ಅಂದ್ರೆ ಅದನ್ನ ಹೇಳ್ತಾ ಇದ್ದೆ. ಓ ಹೌದನ್ರಿ? ಆಮೇಲೆ ಬೇಕಾರ ಕೆಲಸ ಮುಗಿಸ್ಕೊರಿ, ನಾನೇ ಕರ್ಕೊಂಡು ಹೋಗ್ತೀನಿ, ಅದಕ್ಕೇನಂತೆ. ಓ ಹೌದನ್ರಿ? ಭಾಳ ಉಪಕಾರ ಆತ್ರಿಪ್ಪ ನಿಮ್ಮಿಂದ. ಸರಿ, ನಂದು ಹಂಗಾರೆ ಕೆಲಸ ಮುಗಿಯತ್ಲೆ ನಿಮ್ಗೆ ಹೇಳ್ತೀನಿ ತಗೋರಿ. ಸರಿ ಹಂಗಾರೆ ನಾ ಏನು ಹೋಗ್ತೀನಿ. ಮತ್ತು ನೀವು ಹೇಳ್ತೀರಲ್ಲ ಮತ್ತೇನು ಅಂದಂಗೆ. ರೇಣಕರ, ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ. ಈ ನಿನ್ನೆ ನನ್ನ ಮಗಳಿಗೆ ಒಂದು ಕೆಟ್ಟ ಕನಸು ಬಿತ್ರಿ. ಭಾಳ ಹೆದರಿ ಆಳಾಕತ್ಲ. ನಾವು ಎಷ್ಟೋ ಮನೆಗೆ ಈ ಥರ ಟ್ರಾನ್ಸ್ಫರ್ ಆಗಿ ಹೋದಾಗ ಹೋಗೇವಿ, ಎಲ್ಲೂ ಹಿಂಗೆ ಆಗಿಲ್ಲ. ಅದಕ್ಕೆ ಯಾಕೆ ಏನಂತ ಗೊತ್ತಾಗಲಿಲ್ಲ. ಈ ಮನ್ಯಾಗ ಯಾವಾಗೂ ಪೂಜೆ ಪುನಸ್ಕಾರ ಹೋಮ ಹವನ ಏನೂ ನಡೆದೇ ಇಲ್ಲನ್ರಿ? ಓಹೋ, ತಲೆಯಾಗ ಏನೋ ಹುಳ ಬಿಟ್ಟು ಹೋಗ್ಯಾಳ ಅಂತ ಕಾಣ್ತಂಗಾರ. ಏನಾಗೈತಿ? ಅಲ್ಲ ಬಂದರೆ ಬಾಡಿಗೆ ಬಂದವ್ರು ಮಾಡ್ಕೋತಾರ್ರಿಪ್ಪ, ಮಾಡ್ತಾರ. ನಮ್ಗೆ ಅದಕ್ಕೆ ಹೇಳ್ರಿ, ನಮ್ಮ ಮನೆ ನಾವು ಮಾಡ್ಕೊಂಡ್ರೆ ರಗಡ. ಇಲ್ಲೆಲ್ಲ ಎಲ್ಲಿ ಮಾಡ್ತಾನೆ? ನಿಮ್ಗೆ ಬೇಕಂದ್ರೆ ಒಂದು ಮಾಡಿಸ್ರಿ, ಅದಕ್ಕೇನಂತೆ? ಹಾಂ, ಮಾಡಿಸ್ಬೇಕು. ನೋಡ್ರಿ ಇಲ್ಲಿ ಬೆಕ್ಕಿನ ಕಾಟ ಭಾಳ ಐತಿ ಅಂತ ಕಾಣ್ತೈತಿ. ಇದೆ ನೋಡ್ರಿ, ಎಲ್ಲ ಸ್ವಚ್ಛ ಮಾಡೀನಿ. ಇದು ತುಳಸಿದು ಕಟ್ಟಿ ಮುಂದೆ ರಾತ್ರಿ ದೀಪ ಹಚ್ಚೀನಿ. ದೀಪದ ಬಟ್ಲೇ ಇಲ್ಲ. ತುಳಸಿ ಗಿಡನೂ ಪೂರ್ತಿ ಒಣಗ್ದಂಗೆ ಆಗ್ಬಿಟ್ಟೈತಿ. ಒಂದು ಚಲೋ ತುಳಸಿ ಗಿಡ ಹಚ್ಬೇಕ್ರಿಪ್ಪ. ಒಂದು ಯಾವ್ದಾರು ಇದ್ರೆ ನಿಮ್ಮ ಮನೆ ಕಡೆ ತಂದು ಕೊಡ್ರಿ, ಒಟ್ಟು ಹಚ್ತೇನೆ. ಆಮೇಲೆ ಇದು ಏನದ, ಇದು ನೀರಿಗೆಲ್ಲ ಬರಬರಿ ಹಾಕೇ ಇಲ್ರಿ. ಓ ಹೌದನ್ರಿ? ಸರಿ, ಒಂದು ತುಳಸಿ ಗಿಡ ಅದಿಲ್ರಿ ನಮ್ಮ ಮನೆ ಕಡೆನೇ ಬೇಕಾದಷ್ಟು ಅದಾವ್ತಾಡ್ರಿ, ಕೊಟ್ಟು ಕಳಿಸ್ತೇನಂತ. ಅದ್ರಾಗ ಏನೈತಿ, ಅಣ್ಣಾರು ಬರ್ತಿರ್ತಾರಲ್ಲ ಈ ಕಡೆ, ಅವ್ರ ಕೈ ಕೊಟ್ಟು ಕಳಿಸ್ತೇನಂತ. ಸರಿ ರೀಪ್ಪ, ನಿಮ್ಮಿಂದ ಭಾಳ ಉಪಕಾರ ಆಗುತ್ತೆ. ನಂದೆಲ್ಲ ಕೆಲಸ ಆದ್ಮೇಲೆ ಹೇಳ್ತೀನಿ, ಕರ್ಕೊಂಡು ಹೋಗುವಂತ್ರಿ ತಗೋರಿ. ಸರಿ, ಒಳಗೆ ಬರ್ರಿ, ಒಂದು ಕಪ್ ಚಹಾ ಕುಡ್ದು ಹೋಗುವಂತ್ರಿ. ಒಳಗೆ? ಯಪ್ಪ ದೇವ್ರಿ, ಹೋಗ್ಲೇ ಬೇಡ, ಯಾಕೆ ಬೇಕು? ಮತ್ತೇನು ತಗೋರಿ, ಇನ್ನೇನು ಬರ್ತೇನಂತ. ಅಯ್ಯೋ ಬರ್ರಿ, ಒಂದು ಕಪ್ ಕುಡ್ದು ಹೋಗುವಂತ್ರಿ. ಇಲ್ಲ ಇನ್ನೇನು ಬರ್ತೇನೆ. ಆಮೇಲೆ ಇನ್ನೊಂದು ಮಾತು, ಇಲ್ಲಿ ಆಜು ಬಾಜು ಹೆಣ್ಮಕ್ಳ ಮಾತೆಲ್ಲ ಕೇಳಕ್ಕೆ ಹೋಗ್ಬೇಡ್ರಿ. ನನ್ನ ಮ್ಯಾಗ ಒಂಥರ ಸಿಟ್ಟು, ಒಂಥರ ಹೊಟ್ಟೆ ಕಿಚ್ಚವ್ರಿಗೆ. ಏನಾರ ಒಂದು ಹೇಳಿ, ಏನಾರ ಒಟ್ಟು ಈ ಮನೆಗೆ ಬಂದವ್ರನ್ನ ಹದಗೆಡಿಸ್ಬೇಕು ಅಥವಾ ತಮ್ಮ ಲಾಭಕ್ಕೆ ಬಳಸ್ಕೋಬೇಕನ್ನೋ ಅಂತಾರೆ ಹೆಚ್ಚಾಗ್ಬಿಟ್ಟಾರ. ಅದಕ್ಕೆ ನೀವು ಸ್ವಲ್ಪ ಹುಷಾರಾಗಿರ್ರಿ. ಏನು? ಇವರೆಲ್ಲ ಬರಬ್ಬರಿ ಇಲ್ರಿ, ಅಷ್ಟೊಂದು ಹಾಳು ಹಚ್ಕೊಳಕ್ಕೆ ಹೋಗ್ಬೇಡ್ರಿ. ಸರಿ ರೀ. ನಿನ್ಗೆ ಆಗಲೇ ನಾಷ್ಟಕ್ಕೆ ಹಾಕೊಡು ಅಂತ ಕರ್ದೇನಿ, ಇನ್ನೂ ಬರಲಿಲ್ಲ. ನಾನಾ ತಿಂದೆ, ತಗೋ ಬರ್ತೀನಿ, ಕೆಲ್ಸಕ್ಕೆ ಲೇಟ್ ಆತ. ಓ ನೀವ ತಿಂದ್ರೆ ಚಲೋ ಆತ್ಬಿಡ್ರಿ. ದಿನ ನಾನೇ ಕೊಡ್ತೇನೆ ತೋರಿ, ಯಾವ ಥರ ಒಂದಿನ ತಿಂದು ಕಾಸ್ಲೆ ನಿಂತು ಬಿಡ್ತೀರಿ. ಸರಿ, ನೀವು ಹೋಗಿ ಬರ್ರಿ. ಆಯ್ತು. ಅವ ಮತ್ತೇನಾತಪ್ಪ ಈಕಿಗೆ? ನನಗೆ ಹೊಟ್ಟೆ ಹಸ್ತತಿ. ಉಪ್ಪಿಟ್ಟು ಮಾಡಿಟ್ಟಿರಲ್ಲ, ಮತ್ತೆ ಮೊಸರು ಐತಿ, ಉಪ್ಪಿನಕಾಯಿ ಐತಿ, ಕಡ್ಲಿ ಚಟ್ನಿ ಐತಿ, ಹಚ್ಕೊಡ್ಲಾ? ಬೇಕಾಗಿಲ್ಲ, ನನಗೆ ಮಟನ್ ಬೇಕು, ಚಿಕನ್ ಬೇಕು. ನನಗೆ ಮಟನ್ ಬೇಕೇ ಬೇಕು. ಮಟನ್? ಇವತ್ತು ಶನಿವಾರ, ಹನುಮಪ್ಪನ ಗುಡಿಗೆ ಹೋಗೋಣಂದ ನೆನಪೈತೆ ಇಲ್ಲ? ನನಗೆ ಮಟನ್ ತಿನ್ಬೇಕನ್ಸಾಕತ್ತೈತಿ ಅಷ್ಟ. ನಾ ಮಟನ್ನ ತಿನ್ನಕ್ಕೆ, ನಂಗೆ ಮಟನ್ ಬೇಕು. ನಂಗೆ ಮಾಂಸ ಬೇಕು, ಮಾಂಸದ ಏನಾರ ಮಾಡ್ಯಾಕ. ಅಲ್ಲ ನಿಂಗೆ ಏನು ತಲೆ ಬರಬರಿ ಐತೆ ಇಲ್ಲ ನಿಂಗೆ? ನಾ ಮಾಡೋದಿಲ್ವಾ ತಾಯಿ? ಇವತ್ತು ಶನಿವಾರ. ಹಾಗಾದ್ರೆ ನಾನು ಉಪ್ಪಿಟ್ಟು ತಿನ್ನಲ್ಲ, ನಾನು ಉಪವಾಸನೇ ಇರ್ತೀನಿ. ಅದು ಏನು ಮಾಡ್ಕೊಡ್ತೀಯ ಮಾಡ್ಕೊಡು, ಅಲ್ಲಿವರೆಗೂ ನಾ ಏನು ತಿನ್ನಲ್ಲ. ನನಗೆ ನಾಳೆ ಸಂಡೇ ಅಲ್ಲ, ನಾಳೆನೇ ಮಾಡು. ನಾಳೆ ಮಟ ನಾನು ಹಂಗೆ ಉಪವಾಸ ಇರ್ತೇನೆ, ನಾನು ನಾಳೆನೇ ತಿಂತೇನೆ. ಹೋಲ್ಬಿಡ ಅದು ಏನೋ ತಿನ್ಬೇಕಂತ ಅನ್ಸಿರ್ಬೇಕು. ಇತ್ತಾಗ ತಂದು ಕೊಡ್ತೇನೆ ಬಿಡು, ತಂದು ಕೊಡ್ತೇನೆ. ಆಕಿಗೆ ಮಟನ್ ಸಾರು ಏನು ಮುದ್ದೆ ಬೇಕಾ ರೊಟ್ಟಿ ಬೇಕಾ ನೋಡಿ ಕೇಳಿ ಮಾಡಿ ಹಾಕು. ಅರಿ ಇವತ್ತು ಹನುಮಪ್ಪನ ಗುಡಿಗೆ ಹೋಗೋಣಂತ ಮಾತಾಡಿಲ್ಲನ್ರಿ, ಶನಿವಾರ ಅಂತೇಳಿ. ಈಗ ಮಟನ್ ಚಿಕನ್ ಮುಟ್ಟಿ ಮಾಡಿ ಮನ್ಯಾಗೆಲ್ಲ ಹೊಲ್ಸಾಟ. ದೇವ್ರ ಗುಡಿಗೆ ಹೋದ್ರೆ ದೇವ್ರ ಮೆಚ್ಚ ನಾನು, ಅದು ಅಲ್ಲದೆ ಹೋಗಕ್ಕಾಕತ್ತೇನೆ. ಹೇಳ್ರಿ ನೋಡೋಣ. ನಾನು ಯಾವ ಗುಡಿಗೂ ಬರಲ್ಲ, ನಾನು ಎಲ್ಗೂ ಬರಲ್ಲ ಅಷ್ಟೇ. ರಾತ್ರಿ ಕೆಟ್ಟ ಕನಸು ಬಿದ್ದೈತಿ, ಹೆದರಿಕೆ ಆತು ಅಂದೆಲ್ಲೇ? ಇಲ್ಲ, ಎಲ್ಲ ಆರಾಮಾಗೈತಿ, ಸರಿ ಆತು. ಏನೋ ರಾತ್ರಿ ಬಿದ್ದೈತೆ ಅಷ್ಟೇ. ಅಷ್ಟಕ್ಕೆ ಈಗ ಅಲ್ಲೆಲ್ಲ ಹೋಗೋಕ್ಕಾಗಲ್ಲ, ನಂಗೆ ಬೇಸರ ಆಗೈತಿ. ನಂಗೆ ಮಟನ್ ಮಾಡ್ಕೊಂಡು ನೀನು. ಅಲ್ಲ ಕಾಲೇಜಿಗೂ ಅಲ್ಲೇ
ನಾನೀಗ ನಾ ಆರಾಮ್ ಮಕ್ಕೋಬೇಕು. ನಂಗೆ ರೂಮ್ನಾಗ ಇರ್ತೇನೆ. ನಂಗೆ ಭಾಳ ಬೇಸರ ಆಗತೈತಿ, ನಿದ್ದೆ ಬರತೈತಿ, ನಂಗೆ ಹೊಟ್ಟೆ ಹಸ್ತೈತಿ, ನಂಗೆ ಏನಾರು ತಿನ್ನಕ್ ಬೇಕು. ಈಗ ಏನು ಮಾಡ್ಕೊಡ್ತೀಯ ಕೊಡೋದಿಲ್ಲ ಅದನ್ನಾರ ಹೇಳತ್ತಾಗ. ಆತ್ ಮಾಡ್ಕೊಡ್ತೇನೆ. ಅದಕ್ಕೆ ಯಾಕೆ ಹಂಗೆ ಗಂಟ್ಲ ಹರ್ಕೊಂತಿ? ಇವು ದೇವ್ರೆ ಏನಾತ್ ನಿನಗಂತ ನನ್ನ ತಗ ಈ ನಮ್ನಿ ಚೀರೋದು ಮಾಡೋದು ಚಲೋ ಅಲ್ಲ ನೋಡು. ನಾ ಹೇಳ್ತೇನೆ ಕೇಳು, ನನಗೇನಾರ ಬೇಕು ತಿನ್ನಾಕ. ಯಾಕಿ ರಾತ್ರಿಯಿಂದ ಹೊಟ್ಟೆ ಹಸಿವಾಗೈತಲ್ಲ ಅದಕ್ಕೆ ಹಂಗೆ ಚೀರಾತಾಳ. ಅದೇನೋ ಹೊಟ್ಟೆ ಹಸ್ತ್ರ ಮನುಷ್ಯಾಗ ಹಂಗೆ ಸಿಟ್ಟು ಬರ್ತೈತಿ. ಹೋಗು ಮಟನ್ ನಾ ತಗೊಂಬರ್ತೇನೆ, ನೀ ಪಟ ಮಸಾಲೆ ಹರ್ಕೊ ಹೋಲತ್ತ ಮಾಡ್ಕೊಡು, ಹೋಲ್ ತಿನ್ಲತ್ತ. ಅಲ್ಲ ಈಕಿಗೆ ಏನಾದ್ರಿ ಈಕಿಗೆ? ಥೋ ಅಡ್ವರ್ಟೈಸ್ಮೆಂಟ್ ನೋಡಿ ಇಲ್ಲ, ಹಸಿವಾದ್ರಿ ನೀನು ನೀನಾಗಿರಲ್ಲ ಅಂತೇಳಿ ಹಂಗ ಮನುಷ್ಯ ಹೊಟ್ಟೆ ಹಸಿವಾದಾಗ ಸಿಟ್ಟು ಬರ್ತೈತಿ. ಅದ್ರಾಗ ಆಕಿ ಕೇಳಿದ್ದು ನೀ ಮಾಡಲ್ಲ ಅಂದಿಯಲ್ಲ ಅದಕ್ಕೆ ಹಂಗೆ ಹೋದ್ರೆ. ಅಯ್ಯೋ ದೇವ್ರೆ, ಮಟನ್ ಸಾರು ಮಸ್ತಾಗಿ ಬಿಸಿ ಬಿಸಿ ಅನ್ನ ಏನಾರ ಮಾಡಿಕೊಡು, ತಿಂದು ಹೊಟ್ಟೆ ತುಂಬಿತು ಆಮೇಲೆ ಚಂದಾಗಿ ತಾನ ಮಾತಾಡ್ತಾಳ. 1 ಕಿಲೋ ತರ್ಲೇನ? ತೊಂಬರ್ರಿ. ಅಲ್ಲ ಗುಡಿಗೆ ಹೋಗಲ್ಲ ಅಂತಲ್ಲ ಇದು ಹುಡುಗಿ. ಶೋ ದೇವ್ರೆ ಏನು ಇವಕ್ಕ ಅಂತ ನನ್ನ ತಗ. ಮಟನ್ ಸಾರು ಬೇರೆ ಮಾಡ್ಬೇಕಾ? ಮನೆ ನೋಡಿದ್ರೆ ಇಷ್ಟು ಹರಿವೈತಿ. ನನ್ನ ಕೆಲಸನೇ ಕೆಲಸ, ಇದೆಲ್ಲ ಬಿಟ್ಕೊಟ್ಟು ಈಗ ಅದನ್ನ ಬೇರೆ ಮಾಡ್ಬೇಕತ್ತಾಗ. ಇದೇನಿದೆ ರಾತ್ರಿ ಮಾಡಿಟ್ಟಿದ್ದ ಬ್ಯಾಳಿ ಸಾರು ಹಳಸಿತ್ತಲ್ಲ, ಹಾಲೆಲ್ಲ ಹೊಡೆದವು. ಅಯ್ಯೋ ದೇವ್ರೆ, ಹಾಲು ರಾತ್ರಿ ಕಾಸಿದ್ನೆ. ನಂಗಂತೂ ಏನು ನೆನಪೇ ಆಗವಲ್ತಲ್ಲ. ಕಾಸಿದ್ದೇನ ಆದ್ರೆ ಹೊಡೆದವಲ್ಲ ಹಾಲಿವು. ಏನಪ್ಪ ಪರಕ ನಾನೀಗ ಅಂಗಳ ಕಸ ಹೊಡ್ಯಾತಿದ್ದೆ. ಆ ಶಾಂತಕ್ಕ ಅಂತ ಹೊಸ್ದಾಗಿ ಬಂದಾರಲ್ಲ ಅವ್ರವ್ರ ಮನೆಗೆ ಒಂಚೂರು ಕರೆದ್ರಪ್ಪ. ಹೆದರ್ಕೊಂತ ನಾನೊಂಚೂರು ಹೊರಮಗ್ಲೇ ನಿಂತು ಬಂದೆ. ಅವಾಗಂತಾರ ಮಗಳಿಗೇನೋ ಕೆಟ್ಟ ಕನ್ಸು ಬಿದ್ದು ಮೂಲ್ಯಾಗ ನಿಂತು ಯಾವಕ್ಕೆ ಆತು ಹಂಗೆಲ್ಲ ಇದಾಗಿ ಏನೇನೋ ಭಾಳ ಇದಾತಂತಲ್ಲೇವ ಆತಂತೆ. ಅದಕ್ಕೆ ಹನುಮಪ್ಪನ ಗುಡಿ ಎಲ್ಲೈತ್ರಿ, ಇಲ್ಲಿ ಹೋಗಿ ಬರ್ಬೇಕು, ಯಾಕೋ ಆಕಿಗೆ ಹೊಸ ಜಾಗ ಅಲ್ಲ ಅದಕ್ಕೆ ಹಂಗೆ ಅನ್ಸೈತಿ ಅಂತ ತಿಳ್ಕೊಂಡಾರವ್ರು. ಹಿಂಗೆಲ್ಲ ಆತಂತ ಹೇಳಿದ್ರು. ನನ್ನ ಕೈಕಾಲು ತಣ್ಣಗೆ ಆದವು. ಹೌದಾ? ಅಯ್ಯೋ ದೇವ್ರೆ, ಹಂಗಾರ ಚಾಲು ಆಗಿರ್ಬೇಕು ಅಲ್ಲ. ಅಯ್ಯೋ ದೇವ್ರೆ ಪಾಪ, ಅವ್ರು ಏನು ಗ್ರಾಚಾರ ಕೆಟ್ಟಿಲ್ಲಿ ಬಂದಾರ ಇವತ್ತಾಗ. ನೀನು ಹೇಳ್ಬಿಡ್ಬೇಕಿತ್ತು, ಇಲ್ಲ ಈ ಮನೆ ಸರಿ ಇಲ್ಲ ಅಂತೇಳಿ ಹೇಳಕತ್ತಿದ್ದೆ. ಈ ಹಡಿಬಿಟ್ಟು ರೇಣಿ ಅದಾಳಲ್ಲ, ರೇಣಿ ಗುಂಗುರ್ಗುದ್ಲು ರೇಣಿ ಬಂದ್ಲೋಡ ಅತ್ತಾಗಿಂದ. ಅಯ್ಯೋ ಏನೋ ರಾಣಿಗೆ ಬಂದಂಗೆ ಆತಂಗ. ರಾಣಿಗೆ ನಂಗೆ ಬಂದ್ಲು, ಮತ್ತು ನಾನೇ ಸುಮ್ಮನಾದೆ. ಜಗಳ ಮಾಡ್ತೀನಿ, ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ, ಆಮೇಲೆ ಮನೆ ಹುಡುಗರು ಹಚ್ಚಿ ಕಲ್ಲು ಓಡಿಸ್ತೀನಿ, ಏನೇನೇನೇ ನನ್ನ ಬಾಗಲ್ಲ ನಿಂತು ಗಾಡಿಗಳಿಗೆಲ್ಲ ಇದು ಬಡಿಸ್ತೀನಿ ಅಂತೆಲ್ಲ ಹೇಳಿಲ್ಲನ ಈಕೆ. ಯಾಕೆ ಸುಮ್ಮನೆ ರಾಡಿ ಅಂತ. ನಾನು ಸ್ವಂತ ಮನೆ ಆಗಿರೋದಕ್ಕೆ ತಡ್ಕೊಂಡು ಸುಮ್ಮನದೇವ. ಬಾಡಿಗೆ ಮನೆ ಆದ್ರೆ ಬಿಟ್ಕೊಟ್ಟು ಯಾವತ್ತೋ ಹೋಗಿರ್ತಿದ್ದೆ ಇಲ್ಲಿಂದ. ಏನು ಮಾಡ್ತೀವಿ ಹೇಳು? ಹೌದಾ? ಅದು ಕರೆನವ. ಹೆಂಗಾದ್ರೂ ಮಾಡಿ ಆ ಶಾಂತಕ್ಕಿಗೆ ಸುದ್ದಿ ಮುಟ್ಟಿಸ್ಬೇಕೆ ಪಾಪ. ಹೌದಿಲ್ಲ, ಒಳ್ಳೆ ಮನುಷ್ಯಾಳ. ಮೊನ್ನೆ ಎಷ್ಟು ಚಂದ ನಿಂತು ಮಾತಾಡಿಲ್ಲ ನಿನ್ನ ರಾತ್ರಿ. ಹೌದಿಲ್ಲ, ಪೂಜೆ ಮಾಡಿಸಂತ ಹೇಳಿದ್ನಪ್ಪ. ಆಕಿ ಗಂಡ ಹಿಂಗಾಸೆ ಹೋದ, ಪೂಜೆದ್ದೇನು ಹೇಳಲೇ ಇಲ್ಲ. ಏನಪ್ಪ ಅವ್ರಿಗೆ ಏನು ತಿಳ್ಕೊಂಡ್ರೆ ಏನೇ ಯಾರಿಗೆ ಗೊತ್ತ. ಅಯ್ಯೋ ಏನೋ ಒಟ್ಟು ಗೊತ್ತಿಲ್ಲ. ಒಟ್ಟು ಹಿಂಗಾರ ಮಾಡಿ ಆಕಿಗೆ ಸುದ್ದಿ ಮುಟ್ಟಿಸಿ ನಾವು ಹೇಳೇವಿ ಅಂತ ಮಾತ್ರ ಉಸ್ಸುಲು ಹೊಡಿಬೇಡ ಅಂತ ಹೇಳ್ಬೇಕು. ಹಾಗೆ ಮಾಡಂತೇಳಿ ಆ ರೇಣಿ ಎತ್ತಗಾರ ಮನೆ ಚಾವಿ ಹಾಕೊಂಡು ಹೋಗಿದ್ದು ನೋಡ್ಬೇಕು. ನೋಡಿ ಕಾಯ್ಕೊಂತಿದ್ದು ಹೇಳ್ಬೇಕು. ಹಾಗೆ ಮಾಡ್ಬೇಕು. ಹಾಗೆ ಮಾಡಂತೇಳಿ. ಇಲ್ಲಾಂದರೆ ಆ ಶಾಂತವನ್ನ ನಮ್ಮನೆಗೆ ಕರಿಯೋಣ, ಒಳಗೆ ಕರ್ಕೊಂಬಂದು ಕುಂದ್ರಿಸ್ಕೊಂಡು ಮಾತಾಡೋಣ. ನನಗೆ ಅವ್ರ ಮನೆ ಕಡೆ ಹೋಗೋ ಧೈರ್ಯ ಇಲ್ಲಪ್ಪ. ಹಾಗೆ ಮಾಡಂತೇಳಿ. ಆಕಿ ಒಳಗೆ ಬರೋ ಹೊತ್ನಾಗ ಆಕಿ ಹಿಂದೆ ಅದು ಬಂದಿಗಿಂದಿತ್ತೇವ ನಮ್ಮ ಮನೆಗೆ. ಇಲ್ಲ ಅವು ಏನು ಇಷ್ಟಪಟ್ಟು ಜಾಗ ಇರ್ತಾವಲ್ಲ, ಅವು ಸತ್ತಿದ ಜಾಗ ಅಲ್ಲೇ ಇರ್ತಾವೆ, ಮತ್ತೆಲ್ಲ ಕಡೆ ಬರೋದಿಲ್ಲ ಅವು. ಹಾಗಾದ್ರೆ ಸರಿ, ನೋಡಂತಡಿ. ಆ ಹುಡುಗಿಗೆ ಹೇಳೋಣ. ಆ ಹುಡುಗಿಗೆ ಹೇಳೋಣ, ಕಾಲೇಜ್ಗೆ ಹೋಗಿರ್ತಾಳಲ್ಲ ಹಿಂಗಾಸಿ. ನಿನ್ನೆ ಬಸ್ ಸ್ಟ್ಯಾಂಡ್ದಾಗ ನಿಂತಿದ್ದು ನೋಡಿದ್ದೆ. ಆ ಬಸ್ ಸ್ಟ್ಯಾಂಡ್ ಕಡೆ ಬೆಟ್ಟಾಗಿ ಎಲ್ಲ ಹೇಳ್ತಂತಡಿ ಆ ಹುಡುಗಿಗೆ ಏನಂತೆ. ಹಂಗೆ ಮಾಡ, ನಾನು ಬೇಕಾದ್ರೆ ಬರ್ತೇನಂತ. ಹಾಗೆ ಮಾಡಂತು.